ವೀಕ್ಷಕರೇ, ಇದು ಯಾರ್ಯಾರು ಅಡಿಕೆ ತೋಟ ಮಾಡ್ತಿದ್ದೀರಾ, ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಮಲ್ಚಿಂಗ್ ಅಂತ ನಾನು ಲಾಸ್ಟ್ ಇಯರ್ ಕೂಡ ಹೇಳಿದ್ದೆ, ಆಯಿತಾ. ಮಲ್ಚಿಂಗ್ ಸಿಂಪಲ್, ಇದು ಜೂನ್ ಜುಲೈ ಆಗಿರೋದ್ರಿಂದ ಈ ಥರ ಯಾವುದೇ ಒಂದು ದ್ವಿದಳ ಧಾನ್ಯ ಇರ್ಬೋದು. ಲಾಸ್ಟ್ ಇಯರ್ ಇದೇ ತೋಟದಲ್ಲಿ ನಾನು ಹುರುಳಿಕಾಳನ್ನ ಚೆಲ್ಬಿಟ್ಟು ಅದನ್ನು ಬೆಳೆದಾದ್ಮೇಲೆ ನಾನು ಕಲ್ಟಿವೇಷನ್ ಮಾಡಿದ್ದೆ, ಅದನ್ನು ಭೂಮಿಗೆ ಸೇರಿಸಿದ್ದೆ. ಸೊ ಅದೇ ಥರ ಈ ವರ್ಷ ನೋಡಿರ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಗ್ರೀನ್ರಿಯಾಗಿ. ಇದು ಅಲಸಂದಿ ಕಾಳು ಅಂತ ಬರುತ್ತಲ್ಲ, ಅದನ್ನು ಈ ವರ್ಷ ಅಂದರೆ ಚೆಲ್ಲಿದ್ದೀನಿ ನೋಡಿ. ಇದು ಆಲ್ಮೋಸ್ಟ್ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾವು ಇವತ್ತಿರೋ ಸಿಚುಯೇಷನಲ್ಲಿ ನಾವು ಸರ್ವೈವ್ ಆಗಬೇಕು, ಅಗ್ರಿಕಲ್ಚರಲ್ಲಿ ಸರ್ವೈವ್ ಆಗಬೇಕು ಅಂದರೆ ಒಂದೇ ಟಿಪ್ಸು ಏನಂದರೆ, ಮತ್ತೆ ನಾವು ಬ್ಯಾಕ್ ಟು ಫಾರ್ಮ್, ನಮ್ಮ ತಾತರ ಕಾಲಕ್ಕೆ ಹೋಗಬೇಕು. ನಮ್ಮ ತಾತ ಅಜ್ಜಿ ಮುತ್ತಜ್ಜ ಅವ್ರ ಕಾಲದಲ್ಲಿ ಏನು ಫಾರ್ಮಿಂಗ್ ಮಾಡ್ತಾ ಇದ್ರಲ್ಲ, ಆ ಮೆಥಡ್ನ ನಾವು ಅಡಾಪ್ಟ್ ಮಾಡಿಕೊಂಡ್ರೆ 100% ಸರ್ವೈವ್ ಆಗ್ತೀವಿ. ಅಂದರೆ ಹೇಗೆ ಅಡಾಪ್ಟ್ ಅಂದರೆ, ಅವ್ರು ಹೊರಗಡೆಯಿಂದ ತೊಗೊಂಬಂದು ಒಂದು ಕಟ್ಟಿ ಒಳಗೆ ಭೂಮಿಗೆ ಆಗ್ತಾ ಇರಲಿಲ್ಲ ಏನು. ಸೊ ಭೂಮಿನೇ ಆ ಥರ ಫಲವತ್ತಾಗಿ ಮೇಂಟೈನ್ ಮಾಡೋರು. ಇವಾಗಲೂ ಆರ್ಗ್ಯಾನಿಕ್ ಅಂದರೆ ಏನೋ ಒಂದು ಯಾವುದೋ ಒಂದು ಲಿಕ್ವಿಡ್ ಬರುತ್ತೆ, ಅದನ್ನು ತೊಗೊಂಬಂದು ಭೂಮಿ ಸೇರಿಸು, ಅದೆಲ್ಲ ಆರ್ಗ್ಯಾನಿಕ್ ಅಂತ. ಜಸ್ಟ್ ಇಂಟ್ರೆಸ್ಟ್ ಇದ್ದರೆ ನನ್ನ ವೀಡಿಯೋಸ್ಗಳನ್ನ ಫಾಲೋ ಮಾಡ್ತಾ ಹೋಗಿ. ಓವರ್ ದಿ ಸಮ್ 5 years ಆದಮೇಲೆ ಯಾವ ಥರ ಚೇಂಜ್ ಓವರ್ ಆಗಬೇಕು. ಆರ್ಗ್ಯಾನಿಕ್ ಅಂದರೆ ನಾಳೆಯಿಂದ ಇವತ್ತು ಮುಗೀತು, ಇವತ್ತು ಕೆಮಿಕಲ್ಲು, ನಾಳೆಯಿಂದ ನಂದು ಆರ್ಗ್ಯಾನಿಕ್ ತೋಟ ರಾಂಗ್, ಆದರೆ ಸಾಧ್ಯನೇ ಇಲ್ಲ ಮಾಡೋಕ್ಕೆ. ಸ್ಲೋಲಿ ಸ್ವಲ್ಪ ಚೇಂಜ್ ಓವರ್ ಆಗಬೇಕು, ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.